ಶಿವಮೊಗ್ಗದ ಆದರ್ಶ ನಗರದಲ್ಲಿ ಜುಲೈ 11ರಂದು ವಿನೋಬನಗರ ಪೊಲೀಸ್ ಠಾಣೆಯಿಂದ ಜನಸಂಪರ್ಕ ಸಭೆ ಆಯೋಜಿಸಲಾಗಿತ್ತು. ಸಬ್ ಇನ್ಸ್ಪೆಕ್ಟರ್ ತಿರುಮಲೇಶ್ ಜಿ ನಾಯಕ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ಕಾನೂನು ಸುವ್ಯವಸ್ಥೆಗೆ ಸಂಬಂಧಿಸಿದಂತೆ ನಾಗರಿಕರ ಅಹವಾಲು ಆಲಿಸಿದರು. ಗಸ್ತು ವ್ಯವಸ್ಥೆ, ಬೀಟ್ ಪಾಯಿಂಟ್ ವ್ಯವಸ್ಥೆ ಸೇರಿದಂತೆ ವಿವಿಧ ಸಮಸ್ಯೆಗಳ ಕುರಿತಂತೆ ನಿವಾಸಿಗಳು ಅಹವಾಲು ತೋಡಿಕೊಂಡರು. ಕಾಲಮಿತಿಯೊಳಗೆ ಸಮಸ್ಯೆ ಪರಿಹಾರಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಬ್ ಇನ್ಸ್ಪೆಕ್ಟರ್ ತಿರುಮಲೇಶ್ ಅವರು ಭರವಸೆ ನೀಡಿದರು. ಇದೇ ವೇಳೆ ನಾಗರಿಕರನ್ನುದ್ದೇಶಿಸಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಪೊಲೀಸ್ ಬೀಟ್ ಸಿಬ್ಬಂದಿ ಆಕಾಶ್, ಆದರ್ಶ ನಗರ ನಿವಾಸಿಗಳ ಸಂಘದ ಅಧ್ಯಕ್ಷರಾದ ಉಮೇಶ್ ಹಿರೇಮಠ, ಕಾರ್ಯದರ್ಶಿ ಸಂತೋಷ್, ಖಜಾಂಚಿ ತಿಪ್ಪೇಸ್ವಾಮಿ, ಸ್ಥಳೀಯ ಪ್ರಮುಖರಾದ ಪೊಲೀಸ್ ಶಿವಪ್ಪ, ವೇದಾಂತ್ ಆಚಾರ್ಯ, ಶ್ರೀನಿವಾಸ್, ಮೋಹನ್, ಮಂಜುನಾಥ್, ಶ್ರುತಿ ಸಂತೋಷ್, ವಿ ರಾಜು, ಸಿಂಚನ, ನೀಲಮ್ಮ, ನವ್ಯ ನಾಗೇಶ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಎಸ್ಪೆಷಲಿ ತುಂಬಾನೇ ಆಗುತ್ತೆ, ತುಂಬಾ ರ್ಯಾಶ್ ಆಗಿ ಬರ್ತಾರೆ. ಕೊಟ್ಟು ಸುಧಾರಿಸಬೇಕು. ಎಷ್ಟು ಪೆಟ್ಟು ಕೊಡ್ತೀರಿ ಅಷ್ಟು ಸಂತೋಷ. ಅಪ್ಪ ಅಮ್ಮ ಕೊಡ್ತಾರೆ, ಅಪ್ಪ ಅಮ್ಮನಿಗೆ ಹೋಗಿದ್ದೇನೆ ಬಿಡಿ ಹೆಣ್ಣು ಮಕ್ಕಳಲ್ಲ ಅಂತಾರೆ. ಇದೊಂದು ಅವಾಯ್ಡ್ ಮಾಡೋದು ನೀವೇನಾದ್ರೂ ಅವ್ನು ಹೇಳ್ದಂಗೆ ಕೇಳಕ್ ಸ್ಟಾರ್ಟ್ ಮಾಡಿದ್ರೆ ನೀವು ಪೂರ್ತಿ ಏನೋ ನಿಮ್ದು ಅಕೌಂಟ್ ಅನ್ನೋದಿಲ್ಲ ಸರ್. ಆಕ್ಚುಲಿ ಮೊಬೈಲ್ ಕ್ಲೋನಿಂಗ್ ಆಗ್ಬಿಡುತ್ತೆ ಸರ್. ಹೌದೌದು. ಅದಕ್ಕೆ ಏನು ಮಾಡ್ಬೇಕು, ಯಾವುದೇ APK ಆ್ಯಪ್ನ ಡೌನ್ಲೋಡ್ ಮಾಡಕ್ಕೆ ಹೋಗ್ಬೇಡಿ, ಅದನ್ನ ಕ್ಲಿಕ್ ಮಾಡಕ್ಕೆ ಹೋಗ್ಬೇಡಿ. ಆಯ್ತಾ? ನೀವು ಹಾಗೇನಾದರೂ ಮಾಡಿದರೆ ನಿಮಗೇನಾದರೂ ಗೊತ್ತಾಯ್ತು ಅಂತ ಹೇಳಿದರೆ ನಮ್ಮದು ಮೊಬೈಲು ಕರಪ್ಟ್ ಆಗಿದೆ ಅಥವಾ ಇನ್ನೊಂದು ಯಾರೋ APK ಆ್ಯಪ್ನ ಇದು ಮಾಡಿರೋದ್ರಿಂದ ಅವ್ರ ಹ್ಯಾಂಡ್ ಓವರ್ ಹೋಗಿ ಹೇಳಿದರೆ 1930 ನೆನ್ಪಿಟ್ಕೊಳ್ಳಿ ನಂಬರ್ 1930. ಯಾವುದೇ ರೀತಿಯಾದಂಥ ಸೈಬರ್ ಫ್ರಾಡ್ಸ್ ಆದರೆ 1930ಗೆ ನೀವು ಕಾಲ್ ಮಾಡಿಬಿಟ್ಟು, ಅದು ಕಾಲ್ ಫ್ರೀ ನಂಬರ್, ನಿಮಗೆ ಅಮೌಂಟ್ ಇದಾಗ ನಮ್ಮ ಆ ನಂಬರಿಗೆ ಕಾಲ್ ಮಾಡಿಬಿಟ್ಟು ನಿಮ್ದು ಏನೇನು ಪ್ರಾಬ್ಲಮ್ಸ್ ಆಗಿದೆ, ನಿಮ್ದು ಅಕೌಂಟ್ ನಂಬರ್ ಎಲ್ಲದನ್ನು ಹೇಳಿದರೆ, ನಾನೇನು ಹೇಳಿದ್ನಲ್ಲ ಗೋಲ್ಡನ್ ಅವರ್ ಅಂತೇಳಿ, ಆ ಗೋಲ್ಡನ್ ಅವರಲ್ಲಿ ಅಕೌಂಟನ್ನು ಫ್ರೀಸ್ ಮಾಡಿಬಿಡ್ತಾರೆ ಅವರು. ನಿಮ್ಮ ಅಮೌಂಟು ಸೇಫಾಗಿ ಒಂದು ಕಡೆ ಇರುತ್ತೆ. ಅದನ್ನು ಬಿಡಿಸ್ಕೋಬೇಕು ಅಂತ ಹೇಳಿದರೆ ಒಂದು ಕಂಪ್ಲೇಂಟ್ ಕೊಡಬೇಕು. ಆ ಕಂಪ್ಲೇಂಟ್ ಮೇಲೆ ನಾವು ಕೋರ್ಟಿಂದ ಆರ್ಡರ್ ಮಾಡಿಸ್ಕೊಂಡು ನಿಮ್ಮ ಅಮೌಂಟನ್ನು ಮತ್ತೆ ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡುವಂಥ ಕೆಲಸ ಆಗಿದೆ. ಹಾಗಾಗಿ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತೇಳಿ ಅಲ್ವಾ? ಮುಂಜಾಗ್ರತೆ ಕ್ರಮಗಳನ್ನು ನೀವು ಅನುಸರಿಸ್ಬಿಟ್ರೆ ಇವು ಯಾವುದೂ ಕೂಡ ನಿಮ್ಮದು ಪ್ರಾಬ್ಲಮ್ಸ್ ಬರೋದೇ ಇಲ್ಲ. ಹಾಗಾಗಿ ನಮ್ಮ ಪೊಲೀಸ್ ಇಲಾಖೆ ಪಬ್ಲಿಕ್ ಐ ನಂಬರಿಗೆ ನೀವು ಯಾವುದೇ ಹೇಳ್ತೀವಿ. ಆಮೇಲೆ ಪಬ್ಲಿಕ್